ಎಲ್ರಿಗೂ ನಮಸ್ಕಾರ. ಇವತ್ತು ಕರ್ನಾಟಕ ಬಿಟ್ಟು ಹೈದರಾಬಾದ್ ಇಲೆಕ್ಷನ್ನ ಬಗ್ಗೆ ಮಾತನಾಡುವ. OYC ವರ್ಸಸ್ ಮಾಧವಿಲತಾ. BJP ಕ್ಯಾಂಡಿಡೇಟ್ ಹೆಸರು ಮಾಧವಿಲತಾ. ಅವರು ಯಾರಂತೂ ಈಗ ನೋಡುವ. ನಿಜಾಮ ಕಾಲೇಜಿನಲ್ಲಿ ಸಾರ್ವಜನಿಕ ಆಡಳಿತ ವಿಷಯದಲ್ಲಿ ಪದವಿ, ಓಸ್ಮಾನಿಯಾ ವಿವಿಯಲ್ಲಿ ರಾಜ್ಯ ಸ್ನಾತಕೋತ್ತರ ಪದವಿ ಪಡೆಯುತ್ತಿರುವ ಮಾಧವಿ ಭರತನಾಟ್ಯ ಕಲಾವಿದೆಯಾಗಿದ್ದು ಉದ್ಯಮಿಯಾಗಿ ಗುರುತಿಸಿಕೊಂಡಿದ್ದಾರೆ. ಮಾಧವಿ ಹೈದರಾಬಾದ್ ಮೂಲದ ವಿರಿಚಿ ಗ್ರೂಪ್ ಅಧ್ಯಕ್ಷೆಯಾಗಿದ್ದಾರೆ. ತ್ರಿವಳಿ ತಲಾಖ್ ವಿರುದ್ಧ ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದರು. OYC ತ್ರಿವಳಿ ತಲಾಖ್ ನಿಷೇಧದ ಪ್ರಮುಖ ವಿರೋಧಿ. ಅವರ ವಿರುದ್ಧವೇ ಮಾಧವಿಲತಾ ಸ್ಪರ್ಧಿಸಿರುವುದು ಸಹಜವಾಗಿಯೇ ಮಹತ್ವ ಪಡೆದುಕೊಂಡಿದೆ. ಇದನ್ನೆಲ್ಲ ಗಮನಿಸಿಯೇ ಮಾಧವಿಗೆ ಟಿಕೆಟ್ ಕೊಡಲು ಬಿಜೆಪಿ ತೀರ್ಮಾನಿಸಿತು. ನಿಮಗೆ ನನ್ನ ವಿಡಿಯೋ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಹಾಗೆ OYC ಬಗ್ಗೆ ನಾನು ಹೇಳ್ತೇನೆ. 40 ವರ್ಷಗಳ ದಾಖಲೆ ಪುಡಿ ಮಾಡುವುದೇ ಬಿಜೆಪಿ. ಅಪ್ಪ ಬೆಳೆಸಿದ ಆಲಮರ. 2004ರಲ್ಲಿ ಅಧ್ಯಕ್ಷ ಸ್ಥಾನ ತೊರೆದ ಸಲಾವುದ್ದೀನ್ OYC ತಮ್ಮ ಪುತ್ರ ಅಸದುದ್ದೀನ್ ಅವರನ್ನು ಮುಖ್ಯ ವೇದಿಕೆ ಕರೆತಂದು 2004ರ ಲೋಕಸಭೆ ಚುನಾವಣೆಯಲ್ಲಿ ಗೆದ್ದು ಅಸದುದ್ದೀನ್ ಮತ್ತೆ ಹಿಂತಿರುಗಿ ನೋಡಲಿಲ್ಲ. ಅಪ್ಪ ಬೆಳೆಸಿದ ಆಲದ ಮರವನ್ನು ಈಗಲೂ ನೀರು ಹಾಕಿ ಬೆಳೆಸುತ್ತಿದ್ದಾರೆ. ಪಕ್ಷವನ್ನು ಬೇರೆ ಬೇರೆ ರಾಜ್ಯಗಳಲ್ಲೂ ವಿಸ್ತರಿಸಲು ಯತ್ನಿಸುತ್ತಿದ್ದಾರೆ. 2013ರಲ್ಲಿ ಸಂಸತ್ನಲ್ಲಿ ಅತ್ಯುತ್ತಮ ಕಾರ್ಯನಿರ್ವಹಣೆಗೆ ಅಸದುದ್ದೀನ್ OYCಗೆ ಸಂಸದ ರತ್ನ ಪ್ರಶಸ್ತಿ ನೀಡಿ ಗೌರವಿಸಿತು. ಇಷ್ಟವಾದರೆ ವಿಡಿಯೋ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ.